ಕಾಂಗ್ರೆಸ್ ಹಗರಣಗಳನ್ನು ಖಂಡಿಸಿ ದೋಸ್ತಿ ನಾಯಕರು ಪಾದಯಾತ್ರೆ ಮಾಡುತ್ತಿದ್ದಾರೆ. ಆದರೆ ದೋಸ್ತಿ ಯಾತ್ರೆಯಲ್ಲಿ ಯೋಗೇಶ್ವರ್ ಗೈರಾಗಿರುವುದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಅಂತರ ಕಾಯ್ದುಕೊಂಡ್ರ ಯೋಗೇಶ್ವರ್. ಮೂಡ ಹಗರಣ ಹಾಗೂ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ನಾಯಕರು ಮೈಸೂರು ಚಲೋ ಪಾದಯಾತ್ರೆ ನಡೆಸುತ್ತಿದ್ದಾರೆ. ಆದರೆ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಮಾತ್ರ ನಾಮಕಾವಸ್ಥೆಗೆ ಮಾತ್ರ ಯಾತ್ರೆಯಲ್ಲಿ ಭಾಗಿಯಾದ್ರ ಅನ್ನೋ ಚರ್ಚೆ ಶುರುವಾಗಿದೆ. ವೈಯಕ್ತಿಕ ಕಾರಣಗಳನ್ನು ನೀಡಿ 3 ದಿನಗಳಿಂದ ಯೋಗೇಶ್ವರ್ ಪಾದಯಾತ್ರೆಗೆ ಗೈರಾಗಿದ್ದಾರೆ. ಅಷ್ಟೇ ಅಲ್ಲ, ಚನ್ನಪಟ್ಟಣದಲ್ಲಿ ನಡೆದ ಬಹಿರಂಗ ಸಭೆಗೂ ಬಾರದೆ ಕಣ್ಮರೆಯಾಗಿದ್ದರು. ಇದನ್ನೆಲ್ಲ ನೋಡಿದ್ರೆ ಯಡಿಯೂರಪ್ಪ, ವಿಜಯೇಂದ್ರ ಹಾಗೂ ಕುಮಾರಸ್ವಾಮಿ ಅವರಿಂದ ಅಂತರ ಕಾಯ್ದುಕೊಂಡ್ರ ಅನ್ನೋ ಮಾತು ಕೇಳಿ ಬಂದಿದೆ. ಸಿಪಿವೈ ಬೆಂಬಲಿಗನಿಗೆ ಎಚ್ಡಿಕೆ ಕ್ಲಾ. ಯೋಗೇಶ್ವರ್ಗೆ ಟಿಕೆಟ್ ನೀಡಿ ಎಂದ ಬೆಂಬಲಿಗನಿಗೆ ಕೇಂದ್ರ ಸಚಿವ ಎಚ್ಡಿಕೆ ಬಹಿರಂಗವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾದಿ ಬೀದಿಯಲ್ಲಿ ಟಿಕೆಟ್ ಘೋಷಣೆ ಸಾಧ್ಯವಿಲ್ಲ ಎಂದು ಕುಮಾರಸ್ವಾಮಿ ಗುಡುಗಿದ್ದಾರೆ. ಎತ್ತ ಟಿಕೆಟ್ ಸಿಗಲ್ಲ ಅನ್ನೋ ಮಾಹಿತಿ ಸಿಕ್ಕಿದ್ರಿಂದಲೇ ಪಾದಯಾತ್ರೆಯಿಂದ ದೂರ ಉಳಿದ್ರ ಅನ್ನೋ ಮಾತು ಕೂಡ ಕೇಳಿ ಬಂದಿದೆ. ಸಮಾನ ಮನಸ್ಕರ ವೇದಿಕೆ ಮೂಲಕ ವೈಯಕ್ತಿಕ ಶಕ್ತಿ ಪ್ರದರ್ಶನಕ್ಕೆ ಯೋಗೇಶ್ವರ್ ಸಜ್ಜಾಗಿದ್ದು, ಕಾಂಗ್ರೆಸ್ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ವೈಯಕ್ತಿಕ ಕಾರಣಗಳಿಂದ ನಾನು ಪಾದಯಾತ್ರೆಯಲ್ಲಿ ಭಾಗವಹಿಸೋಕೆ ಆಗ್ತಿಲ್ಲ. ನಮ್ಮ ತಂದೆ ತೀರ್ಕೊಂಡಿದ್ರು. ಇವತ್ತು ಚನ್ನಪಟ್ಟಣಕ್ಕೆ ಬಂದಿದೆ ಪಾದಯಾತ್ರೆ. 2 ಪಕ್ಷದ ಮುಖಂಡರುಗಳು ಬಂದಿದ್ದಾರೆ. ಅವ್ರನ್ನೆಲ್ಲ ಮಾತಾಡಿಸಿ ಅವರಿಗೆ ಶುಭವನ್ನು ಹಾರೈಸಿ ನಾನು ಬೀಳ್ಕೊಟ್ಟು ನನ್ನ ವೈಯಕ್ತಿಕ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಫ್ಲೆಕ್ಸ್ ಬ್ಯಾನರ್ಗಳಲ್ಲಿ ಎಲ್ಲೂ ಕೂಡ ಯೋಗೇಶ್ವರ್ ಕಾಣಿಸ್ತಾ ಇಲ್ಲ, ಎಲ್ಲ ಮರೆಯಾಗ್ಬಿಟ್ಟಿದ್ದಾರೆ. ಯಾಕೆ ಅಂತ ಆ ಫ್ಲೆಕ್ಸು ಬ್ಯಾನರಲ್ಲಿ ಇವತ್ತಿರುತ್ತೆ, ನಾಳೆ ಅರ್ಧಾಕ್ತಾರೆ ಕಾರ್ಪೊರೇಷನ್ ಅವರು. ಆದರೆ ಜನಗಳ ಹೃದಯದಲ್ಲಿ ಮನಸ್ಸಲ್ಲಿ ನಾನು ಇದ್ದೀನಿ. ಅದೇನು ನನಗೇನು ಅಷ್ಟೊಂದು ಬೇಸರ ಏನಾಗ್ತಾ ಇಲ್ಲ. ಚನ್ನಪಟ್ಟಣ ಉಪಚುನಾವಣಾ ಮೈತ್ರಿ ಟಿಕೆಟ್ ಗೊಂದಲ ಮುಂದುವರೆದಿದ್ದು, ಶಕ್ತಿ ಪ್ರದರ್ಶನಕ್ಕೆ ಯೋಗೇಶ್ವರ್ ಸಜ್ಜಾದ್ರ ಅನ್ನೋ ಅನುಮಾನ ವ್ಯಕ್ತಬಲಿಗನಿಗೆ ಕೇಂದ್ರ ಸಚಿವ ಎಚ್ಡಿಕೆ ಬಹಿರಂಗವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾದಿ ಬೀದಿಯಲ್ಲಿ ಟಿಕೆಟ್ ಘೋಷಣೆ ಸಾಧ್ಯವಿಲ್ಲ ಎಂದು ಕುಮಾರಸ್ವಾಮಿ ಗುಡುಗಿದ್ದಾರೆ. ಎತ್ತ ಟಿಕೆಟ್ ಸಿಗಲ್ಲ ಅನ್ನೋ ಮಾಹಿತಿ ಸಿಕ್ಕಿದ್ರಿಂದಲೇ ಪಾದಯಾತ್ರೆಯಿಂದ ದೂರ ಉಳಿದ್ರ ಅನ್ನೋ ಮಾತು ಕೂಡ ಕೇಳಿ ಬಂದಿದೆ. ಸಮಾನ ಮನಸ್ಕರ ವೇದಿಕೆ ಮೂಲಕ ವೈಯಕ್ತಿಕ ಶಕ್ತಿ ಪ್ರದರ್ಶನಕ್ಕೆ ಯೋಗೇಶ್ವರ್ ಸಜ್ಜಾಗಿದ್ದು, ಕಾಂಗ್ರೆಸ್ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ವೈಯಕ್ತಿಕ ಕಾರಣಗಳಿಂದ ನಾನು ಪಾದಯಾತ್ರೆಯಲ್ಲಿ ಭಾಗವಹಿಸೋಕೆ ಆಗ್ತಿಲ್ಲ. ನಮ್ಮ ತಂದೆ ತೀರ್ಕೊಂಡಿದ್ರು. ಇವತ್ತು ಚನ್ನಪಟ್ಟಣಕ್ಕೆ ಬಂದಿದೆ ಪಾದಯಾತ್ರೆ. 2 ಪಕ್ಷದ ಮುಖಂಡರುಗಳು ಬಂದಿದ್ದಾರೆ. ಅವ್ರನ್ನೆಲ್ಲ ಮಾತಾಡಿಸಿ ಅವರಿಗೆ ಶುಭವನ್ನು ಹಾರೈಸಿ ನಾನು ಬೀಳ್ಕೊಟ್ಟು ನನ್ನ ವೈಯಕ್ತಿಕ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಫ್ಲೆಕ್ಸ್ ಬ್ಯಾನರ್ಗಳಲ್ಲಿ ಎಲ್ಲೂ ಕೂಡ ಯೋಗೇಶ್ವರ್ ಕಾಣಿಸ್ತಾ ಇಲ್ಲ, ಎಲ್ಲ ಮರೆಯಾಗ್ಬಿಟ್ಟಿದ್ದಾರೆ. ಯಾಕೆ ಅಂತ ಆ ಫ್ಲೆಕ್ಸು ಬ್ಯಾನರಲ್ಲಿ ಇವತ್ತಿರುತ್ತೆ, ನಾಳೆ ಅರ್ಧಾಕ್ತಾರೆ ಕಾರ್ಪೊರೇಷನ್ ಅವರು. ಆದರೆ ಜನಗಳ ಹೃದಯದಲ್ಲಿ ಮನಸ್ಸಲ್ಲಿ ನಾನು ಇದ್ದೀನಿ. ಅದೇನು ನನಗೇನು ಅಷ್ಟೊಂದು ಬೇಸರ ಏನಾಗ್ತಾ ಇಲ್ಲ. ಚನ್ನಪಟ್ಟಣ ಉಪಚುನಾವಣಾ ಮೈತ್ರಿ ಟಿಕೆಟ್ ಗೊಂದಲ ಮುಂದುವರೆದಿದ್ದು, ಶಕ್ತಿ ಪ್ರದರ್ಶನಕ್ಕೆ ಯೋಗೇಶ್ವರ್ ಸಜ್ಜಾದ್ರ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಇವೆಲ್ಲದರ ನಡುವೆ ಸಿಪಿವೈ ಮುಂದಿನ ನಡೆಯೇನು ಎಂಬುದು ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾದಗಿರಿಯ ಪಿಎಸ್ಐ ಅನುಮಾನಾಸ್ಪದ ಸಾವು ಬೆನ್ನಲ್ಲೇ ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತಿಮ್ಮೇಗೌಡರ ಸಾವಿನ ಸುತ್ತ ಸಂಶಯಗಳು ಹುಟ್ಕೊಂಡಿದ್ದು, ಆತ್ಮಹತ್ಯೆಗೆ ಕಾರಣವಾಯ್ತಾ ಆ 5 ಪ್ರಕರಣ ಅಂತ ಚರ್ಚೆ ಕೂಡ ಜೋರಾಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಸಿಸಿಬಿ ತಿಮ್ಮೇಗೌಡ ಆತ್ಮಹತ್ಯೆಗೆ ಕಾರಣವೇನು? ಇನ್ಸ್ಪೆಕ್ಟರ್ ಸಾವಿನ ಹಿಂದಿದ್ಯಾ ಅನುಮಾನ? ಪಿಎಸ್ಐ ಪರಶುರಾಮ್ ನಿಗೌಡ ಸಾವಿನ ಬೆನ್ನಲ್ಲೇ ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆಗೆ ಶರಣಾಗಿದ್ದು, ಇದು ಪೊಲೀಸ್ ಇಲಾಖೆ ಬೆಚ್ಚಿ ಬೀಳುವಂತೆ ಮಾಡಿದೆ. ಸಿಸಿಬಿ ಆರ್ಥಿಕ ಅಪರಾಧ ವಿಭಾಗದ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ರಾಮನಗರ ಜಿಲ್ಲೆ ಬಿಡದಿಯ ಕಗ್ಗಲಿಪುರದಲ್ಲಿ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದು, ಇನ್ಸ್ಪೆಕ್ಟರ್ ಸಾವಿನ ಹಿಂದೆ ಹಲವು ಅನುಮಾನ ಮೂಡಿವೆ. ಆತ್ಮಹತ್ಯೆ ವೈಯಕ್ತಿಕ ಕಾರಣಕ್ಕೋ ಅಥವಾ ಕೆಲಸದ ಒತ್ತಡವೋ ಎನ್ನುವ ಶಂಕೆ ಹುಟ್ಟುಕೊಂಡಿದೆ. ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆಗೆ ಕಾರಣ ಏನಿರಬಹುದು? ತಿಮ್ಮೇಗೌಡ ಸಾವು ಹಲವು ಅನುಮಾನಗಳನ್ನು ಹುಟ್ಟುಹಾಕಿರುವುದು ಏಕೆ ಎಂಬುದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿದೆ. ಅನುಮಾನ 1, ಆ ಹೈ ಪ್ರೊಫೈಲ್ ಪ್ರಕರಣಕ್ಕೆ ಆತ್ಮಹತ್ಯೆನ? ಇತ್ತೀಚೆಗೆ ಸಿಸಿಬಿಯಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣವೊಂದು ತನಿಖೆ ನಡೀತಾ ಇತ್ತು. ಇದರಲ್ಲಿ 2 ಆರೋಪಿಗಳನ್ನು ಬಂಧಿಸಲಾಗಿತ್ತು. ಆ 2 ಸಹ ಹೈ ಪ್ರೊಫೈಲ್ ಕುಟುಂಬಕ್ಕೆ ಸೇರಿದವರು. ಅಲ್ಲದೆ ಪ್ರಕರಣದ ಸಂತ್ರಸ್ತೆ ಸಹ ಪ್ರಭಾವಿ ಕುಟುಂಬದ ಹಿನ್ನೆಲೆ. ಹೀಗಾಗಿ ಒತ್ತಡಕ್ಕೆ ಮಣಿದು ಆತ್ಮಹತ್ಯೆ ಮಾಡಿಕೊಂಡ್ರ ಎಂಬ ಅನುಮಾನವಿದೆ.
ಅನುಮಾನ 2 ತಿಮ್ಮೇಗೌಡ ವಿರುದ್ಧ ಅತ್ಯಾಚಾರ ಪ್ರಕರಣ ವಿದ್ಯ. ಹಾಸನದಲ್ಲಿ 2004ರಲ್ಲಿ ಪಿಎಸ್ಐ ಆಗಿದ್ದಾಗ ಮಹಿಳಾ ಕಾನ್ಸ್ಟೇಬಲ್ ಒಬ್ಬರು ಅತ್ಯಾಚಾರದ ದೂರು ನೀಡಿದ್ರು. ಈಗ ಪ್ರಕರಣದ ವಿಚಾರಕ್ಕೆ ಕೋರ್ಟ್ನಲ್ಲಿ ಆರಂಭವಾಗಿದೆ. ಅಲ್ಲದೆ DNA ಪರೀಕ್ಷೆಯ ಫಲಿತಾಂಶವು ತಿಮ್ಮೇಗೌಡ ವಿರುದ್ಧ ಬಂದಿದೆ. ಇದಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರ. ಅನುಮಾನ ನಂಬರ್ 3 2023ರ ಅತ್ತಿಬೆಲೆ ಪಟಾಕಿ ದುರಂತದಿಂದ ಅಮಾನತು. ತಿಮ್ಮೇಗೌಡ ಅತ್ತಿಬೆಲೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾಗ ಪಟಾಕಿ ದುರಂತ ಆಗಿತ್ತು. ಈ ವೇಳೆ ತಿಮ್ಮೇಗೌಡರನ್ನ ಅಮಾನತು ಮಾಡಿ ಇಲಾಖಾ ತನಿಖೆಗೆ ಆದೇಶ ನೀಡಲಾಗಿತ್ತು. 6 ತಿಂಗಳ ಬಳಿಕ ವಾಪಸ್ಸಾದರೂ ಕೆಲಸ ನೀಡದೆ ಸತಾಯಿಸಿದ್ರಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂಬುದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಅನುಮಾನ 4 ತಿಮ್ಮೇಗೌಡ ಜೇಬಲ್ಲಿ ಸಿಕ್ಕ ಸಾಲದ ಚೀಟಿ. ಆತ್ಮಹತ್ಯೆ ಮಾಡಿಕೊಂಡಾಗ ತಿಮ್ಮೇಗೌಡ ಜೇಬಲ್ಲಿ ಸಾಲದ ಚೀಟಿ ಪತ್ತೆಯಾಗಿದೆ. ಯಾರು ಯಾರಿಗೆ ಸಾಲ ಕೊಡಬೇಕು ಎಂಬ ಸಾಲದ ಬಗ್ಗೆ ಚೀಟಿ ಇದೆ. ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ್ರ ಎಂಬ ಅನುಮಾನವಿದೆ. ಅನುಮಾನ 5 ಶನಿವಾರದಿಂದ ಬಟ್ಟೆ ಬದಲಿಸಿರಲಿಲ್ಲ ತಿಮ್ಮೇಗೌಡ. ಶನಿವಾರ ಸಿಸಿಬಿ ಕಚೇರಿಗೆ ಬಂದಾಗ ಯಾವ ಬಟ್ಟೆ ಧರಿಸಿದ್ರು ಅದೇ ಬಟ್ಟೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತಿಮ್ಮೇಗೌಡ ಯಾವುದೋ ಒಂದು ವಿಚಾರಕ್ಕೆ ತುಂಬಾ ನೊಂದಿದ್ರು. ಕಚೇರಿಯಿಂದ ಹೋಗುವ ಸಂದರ್ಭದಲ್ಲೂ ಬೇಸರದಿಂದ ಸಿಬ್ಬಂದಿ ಜೊತೆಗೆ ಮಾತನಾಡಿ ಹೋಗಿದ್ರು. ಹೀಗಾಗಿ ಆತ್ಮಹತ್ಯೆ ಮಾಡಿಕೊಂಡ್ರ ಎಂಬ ಅನುಮಾನ ದಟ್ಟವಾಗಿ ಕಾಣ್ತಿದೆ. ಒಟ್ಟಾರೆ ಈ ಎಲ್ಲ ಕಾರಣಗಳಿಂದ ತಿಮ್ಮೇಗೌಡ ಆತ್ಮಹತ್ಯೆ ಹಿಂದೆ ಹಲವು ಅನುಮಾನಗಳಿದ್ದು, ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ತನಿಖೆ ಮೂಲಕವೇ ತಿಳಿಯಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಆ 4 ನೀಡುವ ಹೇಳಿಕೆಯೇ ಕಂಟಕವಾಗೋ ಸಾಧ್ಯತೆ ಇದೆ. ಸದ್ಯ ಆ 4 ವಿರುದ್ಧ ಪೊಲೀಸರು ಪ್ರತ್ಯಕ್ಷ ಸಾಕ್ಷ್ಯ ಸಂಗ್ರಹ ಮಾಡಿದ್ದಾರಂತೆ. ಏನದು ಈ ಸ್ಟೋರಿ ನೋಡಿ. ದರ್ಶನ್ಗೆ ಕಂಟಕವಾದ್ರ ಆ 4 ವಿರುದ್ಧ ಸಾಕ್ಷಿ ಹುಡುಕಿರೋ ಖಾಕಿ. ಕಂಬಿ ಹಿಂದಿರೋ ದರ್ಶನ್ಗೆ ಆ 4ರಿಂದಲೇ ಕಂಟಕ ಫಿಕ್ಸ್ ಅನ್ನೋ ಚರ್ಚೆ ಜೋರಾಗಿದೆ. ಕೊಲೆ ಕೇಸ್ನಲ್ಲಿ ತನಿಖೆ ಮಾಡೋ ಅಂಶಗಳು ಇನ್ನೂ ಇದೆ ಎನ್ನಲಾಗಿದೆ. ಡಿ ಗ್ಯಾಂಗ್ನ 4 ಆರೋಪಿಗಳ ಬಗ್ಗೆ ಪೊಲೀಸರು ಮತ್ತೊಂದು ಹಂತದ ತನಿಖೆ ನಡೆಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕಿಡ್ನಾಪ್, ಶವ ಸಾಗಾಟ ಮಾಡಿದ್ದ ಆ 4 ಆರೋಪಿಗಳಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. 4 ವಿರುದ್ಧ ಪ್ರತ್ಯಕ್ಷ ಸಾಕ್ಷಿಗಳನ್ನು ಹುಡುಕಿರೋ ಪೊಲೀಸರು ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. 4 ಗುರುತು ಪತ್ತೆ ಹಚ್ಚೋಕೆ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. A4 ರಾಘವೇಂದ್ರ, A6 ಜಗದೀಶ್, A7 ಅನುಕುಮಾರ್, ರವಿಶಂಕರ್ ಗುರುತು ಪತ್ತೆ ಕಾರ್ಯ ನಡೀತಾ ಇದೆ. ಕೋರ್ಟ್ ಅನುಮತಿ ಪಡೆದು ಗುರುತು ಪತ್ತೆ. ಬೆಂಗಳೂರು ಉತ್ತರ ತಹಶೀಲ್ದಾರ್ ಹಾಗೂ ತುಮಕೂರು ತಹಶೀಲ್ದಾರರ ಅನುಮತಿ ಹಾಗೂ ಕೋರ್ಟ್ ಅನುಮತಿ ಪಡೆದು ಗುರುತು ಪತ್ತೆ ಮಾಡುತ್ತಿದ್ದಾರೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡೋಕೆ ಮತ್ತು ಶವ ಬಿಸಾಡೋಕೆ ಹೆಲ್ಪ್ ಮಾಡಿದ್ದ 4 ಆರೋಪಿಗಳು ಕೃತ್ಯದ ನಂತರ ಒಂದೊಂದು ರೀತಿಯಲ್ಲಿ ಎಸ್ಕೇಪ್ ಆಗಿದ್ರು. ಈ ವೇಳೆ ಆರೋಪಿಗಳಿಗೆ ಸಹಾಯ ಮಾಡಿದ್ದ ವ್ಯಕ್ತಿಗಳು, ಆಟೋ ಚಾಲಕರು ಸೇರಿ ಆರೋಪಿಗಳನ್ನ ನೇರವಾಗಿ ನೋಡಿರೋ ವಿಟ್ನೆಸ್ಗಳ ಮೂಲಕ ಗುರುತು ಪತ್ತೆ ಹಚ್ಚುತ್ತಿದ್ದಾರೆ. ವಿಟ್ನೆಸ್ಗಳು ಗುರುತು ಪತ್ತೆ ಹಚ್ಚಿದ್ರೆ 4 ಕಾನೂನು ಕಂಟಕ ಮತ್ತಷ್ಟು ಬಿಗಿಯಾಗಲಿದೆ. ಸದ್ಯ ಆರೋಪಿಗಳ ಗುರುತು ಪತ್ತೆ ಕಾರ್ಯಕ್ಕೆ ಮುಂದಾಗಿರೋ ಪೊಲೀಸರು ತನಿಖೆ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.